ಕಾರ್ತಿಕ್, ನಿಮ್ ಲೈಫಲ್ಲಿ ಗೋಲ್ ಅನ್ನೋದಿಲ್ವಾ? ಗೋಲ? ನಾನ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಅಲ್ವಾ? ಅಂದ್ರೆ ಹೀಗೆ ಇರ್ಬೇಕು, ಈ ಥರನೇ ಇರ್ಬೇಕು. ಓ, ಆ ಗೋಲ ಅಫ್ಕೋರ್ಸ್ ಇದೆ. ಈಗ ಡ್ಯಾಡಿ ಬಿಸ್ನೆಸ್ ಅಲ್ಲಿ ಹೆಲ್ಪ್ ಮಾಡಬೇಕು, ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗ್ಬೇಕು, ನಮ್ಗೆ ಒಂದು ಮಿನಿಮಮ್ 4 ಜನ ಮಕ್ಕಳಾಗ್ಬೇಕು, ನನಗೋಸ್ಕರ ಅಲ್ದೇ ಹೋದ್ರು ನಮ್ಮ ಅಪ್ಪ ಅಮ್ಮನ ಟೈಮ್ ಪಾಸ್ಗೆ. ಈ ತರ ಏನೋ ಒಂದು ಸಣ್ಣ ಪುಟ್ಟ ಆಸೆಗಳಿದೆ, ಅದೇ ಗೋಲ್ಸ್ ಅಂದ್ರಲ್ಲ. ಕಾರ್ತಿಕ್, ಬಹುಶಃ ಇದೇ ಲಾಸ್ಟ್ ಮೀಟ್ ಇರಬಹುದು. ಯಾಕೆ? ಐ ಆಮ್ ಸೀರಿಯಸ್. ನನಗೆ ಮೊದಲಿಂದನೂ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋದೇ ಇಷ್ಟ. ಅದಕ್ಕೆ ನಾನು ಸೋಮಾಲಿಯಾಗ ಹೋಗ್ತಾ ಇದ್ದೀನಿ ನಾಳೆನೆ. ಮತ್ಯಾವಾಗ ಬರ್ತೀನೋ ಗೊತ್ತಿಲ್ಲ. ರೀ, ಮೊನ್ನೆ ಆ ಹುಡುಗಿ ಬಂದಿದ್ಲಲ್ಲ, ಅಶ್ವಿನಿ ಅಂತ. ಯಾವ ಹುಡುಗಿ? ಅದೇ ರೀ, ನಿಮ್ ಫ್ರೆಂಡ್ ಮಗಳು. ಓ, ಹರಿ ಮಗಳ? ಎಷ್ಟು ಮುದ್ದಾಗಿದ್ದಾಳಲ್ವಾ ರೀ? ಅಂತ ಹುಡುಗಿನ ನಮ್ ಕಾರ್ತಿಕ್ ತಂದ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ರೀ? ಅಂತ ಹುಡುಗಿನ ಇಲ್ಲ ಅದೇ ಹುಡುಗಿನ? ಕೇಳೋನೇನ್ರಿ? ಹಾಯ್ ಗರ್ಲ್ಸ್. ಸುಮಾ, ನಿನ್ನೆ ಇಂಟರ್ನಲ್ ಆಮ್ರೇಜ್ ಬಗ್ಗೆ ಹೇಳಿದ್ನಲ್ಲ, ಅದ್ರ ಫುಲ್ ಡೀಟೇಲ್ಸ್ ಇದರಲ್ಲಿದೆ. ಯು ಕ್ಯಾನ್ ಗೋ ಥ್ರೂ ಇಟ್. ಥ್ಯಾಂಕ್ಸ್. ಬನ್ನಿ, ಹೀಗೆ ಮಾತಾಡ್ತಾ ಹೋಗೋಣ. ಇಲ್ಲ, ಇನ್ನು ಸ್ವಲ್ಪ ಹೊತ್ತು ನಾವಿಲ್ಲೇ ಇರ್ತೀವಿ. ಓ ನೋ, ನೋ ವೇ. ಮೇರಿ ಈ ಕಡೆನೆ ಬರ್ತಿದ್ದಾಳೆ. ಅವಳು ನನ್ನ ನೋಡಿದ್ರೆ ಸುಮ್ಮನೆ ಬಿಡಲ್ಲ. ಅಲ್ಲೋಗೋಣ ಇಲ್ಲೋಗೋಣ ಅಂತ ತಲೆ ತಿಂತಾಳೆ. ಐ ವಿಲ್ ಗೋ. ಬಾಯ್. ಮಾತ್ರನೇ ತಗೊಳ್ದೆ ತಲೆನೋವು ಹೋದಂಗಾಯ್ತು. ನಾನ್ ಮದ್ವೆ ಆಗಿರೋದು ಅದೆಷ್ಟ್ ಜನಕ್ಕೆ ಸಂತೋಷ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಇವನ್ಗಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದೆ. ಈ ಪ್ರಪಂಚದಲ್ಲಿ ನಾನೊಬ್ನೇ ಹ್ಯಾಂಡ್ಸಮ್ ಹೀರೋ ಅಂತ ಪೋಸ್ ಕೊಡ್ತಾನೆ. ಪಾಪ ಕಣೆ, ಅವ್ನು ನಿನ್ನ ಲವ್ ಮಾಡ್ತಿದ್ದ ಅನ್ಸುತ್ತೆ. ಅವನ ಬಗ್ಗೆ ಅಷ್ಟೊಂದು ಸಾಫ್ಟ್ ಕಾರ್ನರ್ ಬೇಡಮ್ಮ. ಇಂಥವ್ರ ದೃಷ್ಟಿಲಿ ಹುಡುಗಿರು ಅಂದ್ರೆ ಒಂದು ಸೆಕ್ಸ್ ಡಾಲ್ ಅಷ್ಟೇ. ಯೂಸ್ಲೆಸ್ ಫೆಲೋಸ್. ಅಲ್ಲ ಕಣೆ, ಆ ಫ್ರಾಡ್ ಪವನ್ ಬಗ್ಗೆ ಪಾಪ ಅಂತೀಯಲ್ಲ, ಆದ್ರೆ ಕಾರ್ತಿಕ್ ನೋಡು ಎಷ್ಟು ಒಳ್ಳೆ ಹುಡುಗ. ಅಶು, ಲೈಫಲ್ಲಿ ಮದುವೆ ಅನ್ನೋದು ಒಂದು ವಂಡರ್ಫುಲ್ ಈವೆಂಟ್. ಪ್ರತಿಯೊಬ್ಬ ಹೆಣ್ಗೂ ಅದು ಒಂದೇ ಸಲ ಸಿಗೋದು. ಲೈಫಲ್ಲಿ ಒಂದ್ಸಲ ಅದನ್ನ ಮಿಸ್ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ಸಫರ್ ಮಾಡ್ಬೇಕಾಗತ್ತೆ. ಮೇಡಮ್, ನಿಮ್ಮನ್ನ ಡೀನ್ ಕರೀತಾ ಇದ್ದಾರೆ. ಸರಿ, ಬರ್ತೀನಿ, ಹೋಗಿ. ಹಾಯ್ ಸರ್. ಅಶ್ವಿನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಐ ಹ್ಯಾವ್ ಸಮ್ ಗುಡ್ ನ್ಯೂಸ್ ಫಾರ್ ಯು. ವಾಟ್ ಸರ್? ಕಂಗ್ರ್ಯಾಚುಲೇಷನ್ಸ್ ಅಶ್ವಿನಿ. ರೆಡ್ ಕ್ರಾಸ್ ಅವರು ನಿಮ್ಮ ಅಪ್ಲಿಕೇಶನ್ ನ ಅಪ್ರೂವ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ದೇ ಆರ್ ಸೆಂಡಿಂಗ್ ಯು ಟು ಸೊಮಾಲಿಯಾ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್. ಇಲ್ಲಿ ಒಂದೇ ವಿಷಯ ದಟ್ ಯು ಹ್ಯಾವ್ ಟು ಥಿಂಕ್ ಅಬೌಟ್. ದಿಸ್ ಮಿಷನ್ ಇಸ್ ಫಾರ್ 5 years. ಅವರು ಎಕ್ಸ್ಟೆಂಡ್ ಮಾಡಬಹುದು. ಸೊ ನಿನ್ ಡಿಸಿಷನ್ ತಗೊಳಕ್ ಮುಂಚೆ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡು. ಓಕೆ? ಎಸ್ ಸರ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸಮಾಧಾನ ಮಾಡ್ಕೊಳ್ಳಿ, ಧೈರ್ಯ ತಂದ್ಕೊಳ್ಳಿ, ಅಳ್ಬೇಡಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊ, ಬನ್ನಿ. ಧೈರ್ಯವಾಗಿ ಧೈರ್ಯವಾಗಿರಮ್ಮ. ಅಮ್ಮ, ಯಾರಿಗೆ ಹೇಳ್ಕೊಳ್ಳಿ? ಡಾಕ್ಟ್ರೇ, ಐಸಿಯುಗೆ ಶಿಫ್ಟ್ ಮಾಡಿದೀವಿ. ಬಾಡಿ ಫುಲ್ ಬರ್ನ್ ಆಗಿದೆ. ಅಯ್ಯೋ, ಆ ದೇವ್ರು ಇನ್ನೇನೇ ನೋಡ್ಬೇಕು ಅಂತ ನನ್ನನ್ನು ಬದುಕಿಸಿದಾರಪ್ಪ. ಸಮಾಧಾನ ಮಾಡ್ಕೊಳ್ಳಿ, ನಿಮ್ ಮಗಳಿಗೆ ಏನೂ ಆಗೋದಿಲ್ಲ. ಹೇಗೆ ಹುಡುಗಿನ ಇವತ್ ಯಾವ ಸ್ಥಿತಿಯಲ್ಲಿ ನೋಡ್ಬೇಕಾಗ್ ಬಂದೈತೆ. ನಗ್ನಗ್ತಾ ಓಡಾಡ್ತಿದ್ದ ಹುಡುಗಿ ಗಿಣಿನ್ ಸಾಕಿ ಗಿಡಗನ್ ಕೈಲಿ ಕೊಟ್ಟಂಗಾಯ್ತು. ಅವಳೇ ಇಷ್ಟಪಟ್ಟು ಮದ್ವೆ ಆದ್ಲು. ಮದ್ವೆ ಆದಾಗಿಂದ ಯಾವುದೇ ಸುಖ ಕಂಡಿಲ್ಲ. ಅವಳಿಗೆ ಯಾಕಾದ್ರೂ ಮದ್ವೆ ಮಾಡಿದ್ನೋ. ಅಯ್ಯೋ ದೇವ್ರೇ. ಹಲೋ ಸರ್, ಅಶ್ವಿನಿ. ಹಾ, ಹೇಳಿ ಅಶ್ವಿನಿ. ಸರ್, ಐ ಆಮ್ ಗೋಯಿಂಗ್. ಆಹಾ, ನಾನು ಸೋಮಾಲಿಯಾಗ ಹೋಗ್ತಾ ಇದ್ದೀನಿ. ಆರ್ ಯು ಶೂರ್? ಎಸ್ ಸರ್, ಐ ಆಮ್ ಶ್ಯೂರ್. ಹರಿಗೆ
ನಿನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಹಾಗಂತ ನಾನು ನಿನಗೆ ಡಿಸ್ಕರೇಜ್ ಮಾಡ್ತಾ ಇಲ್ಲ. ಅಗೇನ್ ದ ಡಿಸಿಷನ್ ಇಸ್ ಯೋರ್ಸ್. ಓಕೆ ಸರ್, ಥ್ಯಾಂಕ್ ಯು, ಬಾಯ್. ಆಸ್ ಯು ವಿಶ್. ಆರ್ ಯು ಮ್ಯಾಡ್? ಇಟ್ಸ್ ಅಬ್ಸಲ್ಯೂಟ್ಲಿ ಸಿಲ್ಲಿ ಕಣೆ. ನೀವೆಲ್ಲ ಯಾಕೆ ಇಷ್ಟ ಅಪೋಸ್ ಮಾಡ್ತಿರೋ ನನ್ಗಂತೂ ಗೊತ್ತಿಲ್ಲ. ನೋಡೆ ಅಶು, ನೀನ್ ಹೋಗ್ತಿರೋದು ಒಳ್ಳೆ ಉದ್ದೇಶಕ್ಕೆ ಇರ್ಬೋದು, ಹಾಗಂತ ಎಲ್ಲ ಸಂಬಂಧನೂ ಕಳ್ಕೊಂಡು ಹೋಗೋಂಥದ್ದು ಏನಿದೆ? ಸಾರಿ ಸುಮಾ, ಐ ಹ್ಯಾವ್ ಡಿಸೈಡೆಡ್. ಒಂದನ್ನ ಪಡ್ಕೋಬೇಕು ಅಂದ್ರೆ ಇನ್ನೊಂದನ್ನ ಕಳ್ಕೊಬೇಕು, ನಿಜ. ಹಾಗಂತ ನೀನು ನಿನ್ನ ಇಡೀ ಪರ್ಸನಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡೋ ಅಗತ್ಯನೇ ಇಲ್ಲ ಕಣೆ. ಬಿ ಕಾನ್ಶಿಯಸ್ ಅಂಡ್ ಥಿಂಕ್ ಅಬೌಟ್ ಯೋರ್ ಫಾದರ್. ನೀನ್ NGO ಹೋಗ್ತಿರೋದು ಕಾರ್ತಿಕ್ ಗೊತ್ತಾ? ಹೋಗೋಕಿನ ಮುಂಚೆ ಅವನ್ಗಾದ್ರೂ ಹೇಳ್ಬಿಟ್ಟು ಹೋಗು. ಥಿಂಕ್ ಲೋನ್ಲಿ ಅಂಡ್ ಟೇಕ್ ರೈಟ್ ಡಿಸಿಷನ್. ಓಕೆ, ಬಾಯ್. ಕಾರ್ತಿಕ್, ಹೇಳಿ ಅಶ್ವಿನಿ. ಐ ನೀಡ್ ಟು ಟಾಕ್ ಟು ಯು. ಓಕೆ. ನಾಳೆ ಬ್ಯಾಂಬೂ ಗಾರ್ಡನ್ಗೆ ಬರ್ತೀರಾ? ಯಾ ಶ್ಯೂರ್. ನೀವು ಕರೆಯೋದು ಹೆಚ್ಚು, ನಾನು ಬರೋದು ಹೆಚ್ಚು. ಥ್ಯಾಂಕ್ ಯು, ಬಾಯ್. ಬಾಯ್. ಕಾರ್ತಿಕ್, ನಿಮ್ಮ ಲೈಫಲ್ಲಿ ಗೋಲ್ ಅನ್ನೋದಿಲ್ವಾ? ಗೋಲ? ನಾನು ಬಾಸ್ಕೆಟ್ಬಾಲ್ ಪ್ಲೇಯರ್ ಅಲ್ವಾ? ಅಂದ್ರೆ ಹೀಗೆ ಇರಬೇಕು, ಈ ಥರನೇ ಇರಬೇಕು. ಓ, ಆ ಗೋಲ ಅಫ್ಕೋರ್ಸ್ ಇದೆ. ಈಗ ಡ್ಯಾಡಿ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡಬೇಕು, ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಬೇಕು, ನಮಗೆ ಒಂದು ಮಿನಿಮಮ್ 4 ಜನ ಮಕ್ಕಳಾಗಬೇಕು. ನನಗೋಸ್ಕರ ಅಲ್ಲದೆ ಹೋದ್ರು ನಮ್ಮ ಅಪ್ಪ ಅಮ್ಮನ ಟೈಮ್ ಪಾಸ್ಗೆ. ಈ ಥರ ಏನೋ ಒಂದು ಸಣ್ಣ ಪುಟ್ಟ ಆಸೆಗಳಿದೆ. ಅದೇ ಗೋಲ್ಸ್ ಅಂದ್ರಲ್ಲ. ಕಾರ್ತಿಕ್, ಬಹುಶಃ ಇದೇ ಲಾಸ್ಟ್ ಮೀಟ್ ಇರಬಹುದು. ಯಾಕೆ? ಐ ಆಮ್ ಸೀರಿಯಸ್. ನನಗೆ ಮೊದಲಿಂದನೂ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋದೇ ಇಷ್ಟ. ಅದಕ್ಕೆ ನಾನು ಸೋಮಾಲಿಯಾಗೆ ಹೋಗ್ತಾ ಇದ್ದೀನಿ ನಾಳೆನೆ. ಮತ್ಯಾವಾಗ ಬರ್ತೀನೋ ಗೊತ್ತಿಲ್ಲ.